ಬೌಲ್ ತಗೊಂಡಿದ್ದೇನೆ. ಸೊ ಅದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಕಡಲೆ ಪೌಡರ್ ಹಾಕ್ತಾ ಇದ್ದೇನೆ. ಸೊ ಇದಕ್ಕೆ ಅರಶಿನ ಪೌಡರ್ ಹಾಕ್ತಾ ಇದ್ದೇನೆ, 1 ಚಿಟಿಕೆಯಷ್ಟು ಅರಶಿನ ಪೌಡರ್. ನೋಡಿ, ಇದಕ್ಕೆ ಇನ್ನು ಹಾಲು, ಹಸಿ ಹಾಲು ನಾನಿಲ್ಲಿ ತಗೊಂಡಿದ್ದೇನೆ, ದನದ ಹಾಲು, ಹಸಿ ಹಾಲು. ಸೊ ಸ್ವಲ್ಪ ಕೋಲ್ಡ್ ಆಗಿರೋದನ್ನು ತಕೊಳ್ಳಿ, ಕೋಲ್ಡ್ ಆಗಿದ್ರೆ ಮುಖಕ್ಕೆ ಕೂಡ ತುಂಬ ಒಳ್ಳೆಯದಾಗ್ತದೆ. ಸೊ ಬೇಕಾದಷ್ಟು ಹಾಲು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದು ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ, ತುಂಬ ತೆಳು ಮಾಡಿದರೆ ಏನಾಗ್ತದೆ ಅಂದರೆ ತುಂಬ ತೆಳುವಾಗಿ ಅಂಟ್ಕೊಳ್ಳಲ್ಲ ಅಂತಲೇ ಹೇಳ್ಬೋದು. ನೋಡಿ, ಒಂದು ಮಿಶ್ರಣ ಇದು ಚೆನ್ನಾಗಿ ರೆಡಿ ಆಗಿದೆ. ನೋಡಿ, ಫೇಸ್ ಈಗ ಕ್ಲೀನ್ ಉಂಟು, ಯಾವುದೇ ರೀತಿಯ ಕ್ರೀಮ್ಸ್ ಪೌಡರ್ ಏನೂ ಇಲ್ಲದ ಹಾಗೆ. ನೋಡಿ, ಚೆನ್ನಾಗಿ ಒಮ್ಮೆ ಫೇಸ್ ವಾಶ್ ಮಾಡಿ ಬನ್ನಿ. ಅಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಈ ರೀತಿ ಫೇಸ್ ಪ್ಯಾಕ್ ತಗೊಂಡು ಈ ರೀತಿ ಹಚ್ಚಿ, ನಿಮ್ಮ ಬೆರಳುಗಳ ಸಹಾಯದಿಂದ ಮುಖಕ್ಕೆ ಹಚ್ಚಿ. ನಿಮ್ಮ ಮುಖದಲ್ಲಿರುವ ಪಿಂಪಲ್ಸ್ ಕೂಡ ಕ್ರಮೇಣ ಇದನ್ನು ಹಚ್ಚೋದ್ರಿಂದ ಕಮ್ಮಿ ಆಗ್ತದೆ. ಸೊ ಸನ್ ಟ್ಯಾನ್ ಅಂದರೆ ಟ್ಯಾನ್ ಆಗಿರುವ ಸ್ಕಿನ್ ಕೂಡ ಕ್ರಮೇಣ ಇದು ಹಚ್ಕೊಳ್ಳೋದ್ರಿಂದ ಟ್ಯಾನ್ ಕೂಡ ಕಮ್ಮಿ ಆಗ್ತದೆ ಅಂತಲೇ ಹೇಳ್ಬೋದು. ಹಾಗೆಯೇ ಎಕ್ಸೆಸ್ ಆಯಿಲ್ ಕೂಡ ಹೋಗ್ತದೆ, ಮುಖದಲ್ಲಿ ಚೆನ್ನಾಗಿ ಒಂದು ಗ್ಲೋ ಬರ್ತದೆ. ಈ ಪ್ಯಾಕ್ ಬಂದುಬಿಟ್ಟು ನಾನು ಮುಂಚೆಯಿಂದ ಹಾಕ್ತಾ ಇದ್ದೇನೆ. ಸೊ ಯಾವಾಗಲೂ ಹಚ್ಚಲಿಕ್ಕೆ ನನಗೆ ಟೈಮ್ ಸಿಕ್ಕಲ್ಲ, ಯಾವಾಗಲಾದ್ರೂ ಒಮ್ಮೊಮ್ಮೆ ಹಚ್ತೇನೆ. ಆದರೆ ನಿಮಗೆ ಟೈಮ್ ಸಿಕ್ಕೋದಾದ್ರೆ ಇದನ್ನು ಯಾವಾಗಲೂ ಹಚ್ಚಿ. ಸೊ ಇದರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು, ಯಾಕಂದರೆ ಇದು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್. 10 ರಿಂದ 15 ನಿಮಿಷ ಇಟ್ಟರೆ ಚೆನ್ನಾಗಿ ಡ್ರೈ ಆಗ್ತದೆ ಇದು. ಸೊ ಡ್ರೈ ಆದ ನಂತರ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರಿನ ಅಂಶ ಇದಕ್ಕೆ ತಾಗಿಸಿ ಎಗೇನ್ ಸ್ಕಿನ್ನನ್ನು ಒಳ್ಳೆ ಒಂದು ಮಸಾಜ್ ಕೊಡಬೇಕು. ಮಸಾಜ್ ಕೊಟ್ಟು ಫೇಸ್ ವಾಶ್ ಮಾಡಬೇಕು, ಆಗ ಸ್ಕಿನ್ ಇನ್ನೂ ಒಳ್ಳೆ ಗ್ಲೋ ಬರ್ತದೆ. ನೋಡಿ, ಈಗ ಒಂದು 10 ನಿಮಿಷ ಆಗಿದೆ. ಸೊ ಬೇಕಾದ್ರೆ ನೀವು ಇನ್ನೂ ಒಂದು 5 ನಿಮಿಷ ಇಟ್ಕೊಳ್ಬೋದು, ಚೆನ್ನಾಗಿ ಡ್ರೈ ಆಗಲಿಕ್ಕೆ ಬಿಡ್ಬೋದು. ನಾನು ಮಾತ್ರ ಈಗ ಮಸಾಜ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಸ್ವಲ್ಪ ಕೈಯನ್ನು ತೇವು ಮಾಡಬೇಕು, ಈ ರೀತಿ ಅಂದರೆ ಈ ರೀತಿ ಮಸಾಜ್ ಮಾಡಬೇಕು. ಮಸಾಜ್ ಕೊಡೋದ್ರಿಂದ ಮುಖದಲ್ಲಿ ಒಳ್ಳೆ ಒಂದು ಗ್ಲೋ ಬರ್ತದೆ, ಸ್ಕಿನ್ ಕೂಡ ಟೈಟ್ ಆಗಿ ಆಗ್ತದೆ. ಸೊ ಹಾಗಾಗಿ ಹೇಳ್ತಾ ಇದ್ದೇನೆ, ಸ್ವಲ್ಪ ಕೈಯನ್ನು ಮಸಾಜ್ ಮಾಡುವಾಗ ತೇವು ಮಾಡೋದ್ರಿಂದ ಈ ರೀತಿ ಮಸಾಜ್ ಕೊಡಲಿಕ್ಕೆ ಈಸಿಲಿ ಆಗ್ತದೆ. ಸೊ ನಂತರ ಫೇಸ್ ವಾಶ್ ಮಾಡಿದರೆ ಸಾಕು. ಸೊ ಅಥವಾ ಈ ರೀತಿ ಹತ್ತಿ ಬಟ್ಟೆ ಟಿಶ್ಯೂ ಏನಾದರೂ ಇದ್ದರೆ ಚೆನ್ನಾಗಿ ಒರೆಸಿ. ಸೊ ನೋಡುವ ಯಾವ ಥರ ರಿಸಲ್ಟ್ ಬಂದಿದೆ ಅಂತ. ಹೇಗೆ ಬಂದಿದೆ ನಾನು ನೋಡ್ತಾ ಇಲ್ಲ, ಈಗ ನೀವೇ ಹೇಳಬೇಕು. ನೋಡಿ, ರಿಸಲ್ಟ್ ನೋಡಿ, ನಿಮ್ಮ ಮುಂದೆನೇ ಇದೆ. ಫೇಸ್ ವಾಶ್ ಮಾಡಿ ಬಂದಿದ್ದೇನೆ, ಚೆನ್ನಾಗಿ ಬರಿಯ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿದರೆ ಸಾಕು. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.